ಹಾಯ್ ಎಲ್ರಿಗೂ, ನಾನು ಈರಣ್ಣ. ಇವತ್ತಿನ ದಿನ ನಾವು ಸೈನಿಕ ಕಿತ್ತೂರ್ನ ಹೇಗೆ ರಿಸಲ್ಟ್ ನೋಡೋದಂತ ನೋಡ್ತೀವಿ. ಸೊ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀವಿ, ನೀವು ಫಾಲೋ ಮಾಡಿ. ಸೊ ಏನಪ್ಪಾ ಅಂತಂದ್ರೆ, ಗೂಗಲ್ ಅಲ್ಲಿ ಹೋಗಿ ಕಿತ್ತೂರ್ ಸೈನಿಕ ನೋಡಿಲಿ, ಕಿತ್ತೂರು ರಿಸಲ್ಟ್ ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ನೋಡಿಲಿ, ಕಿತ್ತೂರು ರಿಸಲ್ಟ್ 2026. ಯಾಕಪ್ಪ ಅಂತಂದ್ರೆ ಫೆಬ್ರವರಿ 1 ಅಂತ ನೀವು ಎಕ್ಸಾಮ್ ಬರ್ದಿದ್ರಿ. ಸೊ ಇವತ್ತಿನ ಬೆಳಗ್ಗೆ ಮುಂಜಾನೆ ಅವ್ರ ರಿಸಲ್ಟ್ ಘೋಷಣೆ ಮಾಡಿದ್ದಾರೆ. ಸೊ ನೋಡಿಲಿ, ಅಫಿಷಿಯಲ್ ವೆಬ್ಸೈಟ್ ಇರ್ಬೇಕು. ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಕಿತ್ತೂರು ಸೈನಿಕ ಸ್ಕೂಲ್ .ಆರ್ಗನೈಸೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿಲಿ, ಆಲ್ ಇಂಡಿಯಾ ಎಂಟ್ರನ್ಸ್ ಎಕ್ಸಾಮಿನೇಷನ್ 2026 and 27. ಸೊ ಕ್ಲಿಕ್ ಏರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿಲಿ, ಆಲ್ ಇಂಡಿಯನ್ ಎಂಟ್ರನ್ಸ್ ಎಕ್ಸಾಮಿನೇಷನ್ ಫಾರ್ ಕ್ಲಾಸ್ 6 2026 and 27 ಅಂದ್ರೆ ಕ್ಲಿಕ್ ಏರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲೊಂದು PDF ಫೈಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು PDF ಫೈಲ್ ಏನಾಗುತ್ತೆ ಅಂದ್ರೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು PDF ಫೈಲ್ ಓಪನ್. ನೋಡಿ, ಅವ್ರು ಇಲ್ಲಿ ಇನ್ನು ಈ ಕಿತ್ತೂರಲ್ಲಿ ನೋಡೋದಾದ್ರೆ ಸಪ್ರೇಟ್ ಆಗಿ ಅವ್ರು ಮಾರ್ಕ್ಸ್ ಕಾರ್ಡ್ ಈ ತರ ಏನು ಹೇಳಂಗಿಲ್ಲ. ಜಸ್ಟ್ ಅದ್ರ ಬದಲು ಅವ್ರು ಏನಾದ್ರಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಹುಡುಗ ಕ್ವಾಲಿಫೈ ಆಗಿದಾನೆ ಇಲ್ಲ ಅಂತ ಹೇಳ್ತಾರೆ. ನೀವು ಈ ಡೈರೆಕ್ಟ್ ಸೀಟ್ ಸಿಕ್ಕಂಗಲ್ಲ. ಜಸ್ಟ್ ನೀವ್ ಏನಪ್ಪಾ ಅಂತಂದ್ರೆ, ಈ ಹುಡುಗ ಕ್ವಾಲಿಫೈ ಆಗಿದ್ದಾರೆ, ಈ ಹುಡುಗಿ ಕ್ವಾಲಿಫೈ ಆಗಿದ್ದಾಳೆ ಮತ್ತು ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗಿದ್ದಾಳೆ ಅಂತ ಅರ್ಥ. ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನೋಡೋದಾದ್ರೆ, ನೋಟಿಫಿಕೇಶನ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಇನ್ ರಿಟರ್ನ್ ಎಕ್ಸಾಮಿನೇಷನ್ ಅಂಡ್ ಸೆಲೆಕ್ಟೆಡ್ ಫಾರ್ ಫಿಸಿಕಲ್ ಅಂಡ್ ಮೆಡಿಕಲ್ ಟೆಸ್ಟ್. ಅಂದ್ರೆ ಇವಾಗ ಅವರು ಎಕ್ಸಾಮ್ ಅಲ್ಲಿ ಬರೆದು ಕ್ಲಿಯರ್ ಆಗಿದ್ದಾರೆ, ಅವ್ರು ಸೆಕೆಂಡ್ ರೌಂಡ್ 2 ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಅರ್ಥ. ಯಾವ್ದಾವ್ದಕ್ಕ? ಫಿಸಿಕಲ್ ಅಂಡ್ ಮೆಡಿಕಲ್ ಟೆಸ್ಟ್. ಅದ್ಯಾ? ಸೊ ಅದೇ ನೋಡಿ, ಇನ್ ದ ಆಲ್ ಇಂಡಿಯನ್ ಎಂಟ್ರನ್ಸ್ ಎಕ್ಸಾಮಿನೇಷನ್ ಫಾರ್ ಕ್ಲಾಸ್ 6 ಹೆಲ್ಡ್ ಆನ್ 1st February. ನಾನು ಈಗ ತಾನೇ ಜಸ್ಟ್ ಹೇಳಿದ್ನೆ, ಈ ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗಿತ್ತಪ್ಪ ಅಂತಂದ್ರೆ February 1 ಅಂತ. ನೀವು ಎಷ್ಟೋ ಜನ ಇವಾಗ ನೋಡೋರು ಎಕ್ಸಾಮ್ ಬರ್ದಿರ್ತೀರ. ಫಾಲೋಯಿಂಗ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಕ್ವಾಲಿಫೈಡ್ ಇನ್ ದ ರಿಟರ್ನ್ಸ್ ಎಕ್ಸಾಮಿನೇಷನ್ ಆರ್ ಸೆಲೆಕ್ಟೆಡ್ ಫಾರ್ ದ medical and physical test. The hall ticket number of the qualified candidates are as follows. ಅಂದ್ರೆ ಈ ಸ್ಕೋರ್ ನೋಡ್ಕೋಬೇಕಾದ್ರೆ ನಿಮ್ ಹತ್ರ ಏನಿರ್ಬೇಕಪ್ಪ ಅಂತಂದ್ರೆ, ಈ ತರ ಒಂದು ಹಾಲ್ ಟಿಕೆಟ್ ಇರ್ಬೇಕು. ಅಂದ್ರೆ ಕಿತ್ತೂರಲ್ಲಿ ಕೊಟ್ಟಿರೋ ಒಂದು ಹಾಲ್ ಟಿಕೆಟ್ ಇಲ್ಲಿದೆ ನೋಡಿ, ಇಲ್ಲಿ ಪ್ರವೇಶ ಪತ್ರ ಸಂಖ್ಯೆ ಅಂದ್ರೆ ಹಾಲ್ ಟಿಕೆಟ್ ನಂಬರ್ ಹತ್ರ ನಿಮ್ಮ ಹತ್ರ ಇರ್ಬೇಕು. ನೋಡಿ, ಇಲ್ಲಿ ಒಂದು ಸ್ಟೂಡೆಂಟ್ ಒಂದು ಹಾಲ್ ಟಿಕೆಟ್ ಇದೆ, ನನ್ನ ಹತ್ರ ಒಂದು ಇಲ್ಲಿ ಹಾಲ್ ಟಿಕೆಟ್ ಇದೆ. ಏನಪ್ಪಾ ಹಾಲ್ ಟಿಕೆಟ್ ನಂಬರ್ ಏನಪ್ಪಾ ಅಂತಂದ್ರೆ 0263144 ಅಂತ. ಸೊ ನೋಡಿ, ಈ ಸ್ಕೋರ್ ನ ಹೇಗಪ್ಪ ಚೆಕ್ ಮಾಡೋದು? ನೋಡಿಲಿ, 0263 ನೋಡಿಲಿ, 0263 ಲಾಸ್ಟ್ 144 ನೋಡ್ತಾ ಹೋಗ್ಬೇಕು. ಯಾಕಪ್ಪ ಅಂದ್ರೆ ಎಲ್ಲವೂ ನೀವು ನೋಡಿ 0263 ಅಂತ ಕೂಡ ಇರ್ಬೇಕು, ಬಟ್ 144 ಎಲ್ಲಿದೆ ಅಂತ ನೋಡಿ. ನೋಡಿಲಿ, ನೋಡಿ 0263144 ಅಂತ. ಸೊ ಈ ಹುಡುಗಿದು ಯಾವಾಗಿದೆಪ್ಪ ಅಂದ್ರೆ 17th March 2026 ಟ್ಯೂಸ್ಡೇ 8:30 PM. ಅಂದ್ರೆ ಇವ್ರು ಫಿಸಿಕಲ್ ಮತ್ತು ಮೆಡಿಕಲ್ ಗೆ ಯಾವಾಗ ರೆಡಿ ಇರ್ಬೇಕಪ್ಪ ಅಂತಂದ್ರೆ 17th March ಇರ್ಬೇಕು. ಸೊ ಇಲ್ಲಿ ಅವ್ರದ್ದು ಹಾಲ್ ಟಿಕೆಟ್ ನಂಬರ್ ಕಾಣ್ತಾ ಇದೆ 0263144. ಅಂದ್ರೆ ಈ ಸ್ಟೂಡೆಂಟ್ ಕಿತ್ತೂರು ಎಕ್ಸಾಮ್ ಅಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ಅಂತ ಅರ್ಥ. ಸೊ ಇವಳು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಈ ತರ ನೀವು ಹಾಲ್ ಟಿಕೆಟ್ ನಂಬರ್ ನೋಡ್ಕೊಂಡು ನೀವ್ ಏನ್ ಮಾಡ್ಕೋಬೇಕು, ವೆದರ್ ಯುವರ್ ಸ್ಟೂಡೆಂಟ್ ಆರ್ ಕ್ವಾಲಿಫೈಡ್ ಅಂತ ಚೆಕ್ ಮಾಡ್ಕೋಬೇಕು. ಸೊ ಈ ತರ ಟೋಟಲ್ ಆಗಿ ಎಷ್ಟು ಮಾಡಿದ್ರಪ್ಪ ಅಂದ್ರೆ 6th March ಇದೊಂದು, 7th March ಇದೊಂದು, ಈ ತರ 8th March ಇದೊಂದು ಮತ್ತು 20 March. ಸೊ ಈ ತರ 5 ರೌಂಡ್ ಬಿಟ್ಟಿದ್ದಾರೆ. ಸೊ ಈ 5 ರೌಂಡ್ ಆದ್ಮೇಲೆ ಈ ತರ ಸಪರೇಟ್ ಡೇಟ್ಸ್ ಕೊಟ್ಟಿರ್ತಾರೆ. 5 ರೌಂಡ್ಗಳು ನೀವು ಹೋಗ್ಬೇಕು. 5 ರೌಂಡ್ ಹೋದವ್ರಿಗೆಲ್ಲ ಫಿಸಿಕಲ್ ಮತ್ತು ಮೆಡಿಕಲ್ ಇರ್ತವೆ. ಇದಾದ್ಮೇಲೆ ನಿಮ್ಗೆ ಏನ್ ಬಿಡ್ತಾರಪ್ಪ ಅಂದ್ರೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಅದಕ್ಕಂತಾನೆ ನೀವ್ ಏನಾಗಿರಪ್ಪ ಅಂದ್ರೆ ಈಗಿನಿಂದನೇ
ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿದಾವೆ ಮತ್ತು ಈ ಮೆಡಿಕಲ್ ಏನೇನು ಅವ್ರು ಹೇಳಿದಾರೆ ಇವಾಗ್ಲೇ ಅದಕ್ಕೆಲ್ಲ ರೆಡಿ ಆಗಂತ ಹೇಳ್ತಾ ಈ ನನ್ನ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.